ಬಿಜೆಪಿಯ ಉಳಿದ 2 ಕ್ಷೇತ್ರಗಳಿಗೆ ಟಿಕೆಟ್ ಘೋಷಣೆಯಾಯಿತು. ಶಿವಮೊಗ್ಗದಲ್ಲಿ ಈಶ್ವರಪ್ಪನವರ ಕುಟುಂಬಕ್ಕೆ ಈ ಬಾರಿ ಕೈ ತಪ್ಪಿದ ಟಿಕೆಟ್. ಆರ್ಎಸ್ಎಸ್ ಹಾಗೆ ಹಿಂದುತ್ವದ ಹಿನ್ನೆಲೆಯುಳ್ಳಂತಹ ಚನ್ನಬಸಪ್ಪ ಅವರಿಗೆ ಮಣೆಯನ್ನ ಹಾಕಲಾಗಿದೆ. ಬಹಳ ಕುತೂಹಲ ಮೂಡಿಸಿದಂತಹ ಬಿಜೆಪಿಯ ಕ್ಷೇತ್ರಗಳಿದು. ಹಾಲಿ ಶಿವಮೊಗ್ಗ ನಗರ ಹಾಗೆ ಮಾನ್ವಿ ಈ 2 ಕ್ಷೇತ್ರಗಳನ್ನ ಪೆಂಡಿಂಗ್ ಉಟ್ಕೊಂಡಿತ್ತು. ಆ ಪೆಂಡಿಂಗ್ ಕೂಡ ಕ್ಲಿಯರ್ ಆಗಿದೆ. ಒಂದು ಕಡೆ ಶಿವಮೊಗ್ಗದಲ್ಲಿ ಈಶ್ವರಪ್ಪನವರ ಪುತ್ರ ಕಾಂತೇಶ್ ಅವರಿಗೆ ಸಿಗಬಹುದು ಅನ್ನೋ ಲೆಕ್ಕಾಚಾರಗಳಿತ್ತು ಕೊನೆ ಮೂಮೆಂಟ್ ವರೆಗೂ. ಅದು ಕೂಡ ಆಗಿಲ್ಲ. ಆರ್ಎಸ್ಎಸ್ ಹಾಗೆ ಹಿಂದುತ್ವದ ಹಿನ್ನೆಲೆಯಿಂದ ಬಂದಂತಹ ಚನ್ನಬಸಪ್ಪ ಅವರಿಗೆ ಈ ಬಾರಿ ಶಿವಮೊಗ್ಗ ನಗರಕ್ಕೆ ಬಿಜೆಪಿ ಹೈಕಮಾಂಡ್ ಮಣೆ ಹಾಕಿದೆ. ಹಾಲಿ ಸದಸ್ಯರು ಕೂಡ ಹೌದು, ನಗರಸಭೆಯ ಹಾಲಿ ಸದಸ್ಯರು ಚನ್ನಬಸಪ್ಪ ಅವರು ಈಶ್ವರಪ್ಪ ನಿವೃತ್ತಿ ಘೋಷಣೆ ಆದ್ರೂ ಕೂಡ ಮಗನಿಗೆ ಟಿಕೆಟ್ ಸಿಗುತ್ತೆ ಅಂತ ಹೇಳಲಾಗ್ತಾ ಇತ್ತು. ಬಟ್ ಅದು ಕೊನೆ ಘಳಿಗೆಯಲ್ಲಿ ಮಿಸ್ ಆಯಿತು. ಚನ್ನಬಸಪ್ಪ ಅವರಿಗೆ ಬಿಜೆಪಿಯ ಟಿಕೆಟ್ ಹೋಗಿದೆ. ಇನ್ನು ಪ್ರಮುಖವಾಗಿ ರಾಯಚೂರಿನ ಮಾನ್ವಿ ಕ್ಷೇತ್ರ, ಇಲ್ಲೂ ಕೂಡ ಸಾಕಷ್ಟು ರೀತಿಯಾದಂತಹ ಲೆಕ್ಕಾಚಾರಗಳಿತ್ತು. ಯಾರನ್ನ ಹಾಕಬೇಕು ಈ ಭಾಗಕ್ಕೆ ಅಂತ ಹೇಳಿ ಅವರು ಕಾಂಗ್ರೆಸ್ ಅನ್ನ ತೊರೆದು ಬಿಜೆಪಿಗೆ ಸೇರ್ಕೊಂಡಂತಹ ಬಿವಿ ನಾಯಕ್ ಅವರಿಗೆ ಈ ಬಾರಿ ಬಿಜೆಪಿಯ ಹೈಕಮಾಂಡ್ ಮಣೆ ಹಾಕಿದೆ. ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರಾಗಿದ್ರು ಬಿವಿ ನಾಯಕ್ ಅವರು. ಸಾಕಷ್ಟು ಬೆಳವಣಿಗೆಗಳು ಬದಲಾವಣೆಗಳ ಹಿನ್ನೆಲೆಯಲ್ಲಿ ಅವರು ಬಿಜೆಪಿಗೆ ಸೇರ್ಪಡೆಗೊಳ್ಳಬೇಕಾಗಿರುವಂತಹ ಅನಿವಾರ್ಯ ಪರಿಸ್ಥಿತಿ ಬಂತು. ಹೋದ್ರೂ ಕೂಡ ಏನು ಅವರಿಗೆ ಲಾಸ್ ಆಗಿಲ್ಲ. ಕೊನೆಗೂ ಕೂಡ ಅವರು ಅಂದುಕೊಂಡಂತೆ ಎಲ್ಲಿ ಟಿಕೆಟ್ ಅನ್ನ ಕಾಂಗ್ರೆಸ್ ಇಂದ ಬಯಸಿದ್ರು ಅಲ್ಲಿ ಟಿಕೆಟ್ ಮಿಸ್ ಆದ ಮೇಲೆ ಬಿಜೆಪಿಯಿಂದ ಟಿಕೆಟ್ ಸಿಗುತ್ತೆ ಅನ್ನೋ ಒಂದು ಆಶಾಭಾವನೆಯಿಂದ ಹೋಗಿದ್ರು. ಅದೇ ರೀತಿಯಲ್ಲಿ ಬಿವಿ ನಾಯಕ್ ಅವರಿಗೆ ಮಾನ್ವಿ ಕ್ಷೇತ್ರದ ಟಿಕೆಟ್ ಕೂಡ ಸಿಕ್ಕಿದೆ. ಅಧಿಕೃತವಾಗಿ ಪಕ್ಷವನ್ನ ಸೇರ್ಪಡೆಗೊಂಡ್ರು. ಈಗಾಗಲೇ ಅವರಿಗೆ ಟಿಕೆಟ್ ಕೂಡ ಘೋಷಣೆಯಾಗಿದೆ. ಎಲ್ಲ ಒಂದು ಕಡೆ ಈಶ್ವರಪ್ಪನವರ ಫ್ಯಾಮಿಲಿಗೆ ಈ ಬಾರಿ ಟಿಕೆಟ್ ಮಿಸ್ ಆಗಿದೆ. ನೋಡಬೇಕು ಯಾವ್ಯಾವ ರೀತಿಯಾದಂತಹ ಲೆಕ್ಕಾಚಾರಗಳನ್ನ ಹಾಕೊಳ್ತಾರೆ ಅಂತ ಹೇಳಿ. ಒಂದು ಕಡೆ ಆಯನೂರು ಮಂಜುನಾಥ್ ಅವರು ಕೂಡ ಬಿಜೆಪಿಯಿಂದ ಟಿಕೆಟ್ ಆಕಾಂಕ್ಷಿಯಾಗಿದ್ರು. ಈಶ್ವರಪ್ಪನವರ ವಿರುದ್ಧ ತೊಡೆತಟ್ಟಿ ನಿಂತ್ಕೊಳ್ತೀನಿ ಅಂತ ಕೂಡ ಹೇಳ್ತಾ ಇದ್ರು. ಕೊನೆ ಮೂಮೆಂಟ್ ನಲ್ಲಿ ಅವರು ಯಾವಾಗ ಇಲ್ಲಿ ಸರಿಯಾಗಿ ಸ್ಪಂದನೆ ಸಿಕ್ಕಿಲ್ವೋ ಜೆಡಿಎಸ್ ನಿಂದ ಹೋಗಿ ಈಗಾಗಲೇ ಅಖಾಡಕ್ಕೆ ಧುಮುಕಿದ್ದಾರೆ. ದೇವೇಗೌಡರ ಆಶೀರ್ವಾದವನ್ನ ಪಡೆದುಕೊಂಡು ಮತ್ತೊಂದು ಕಡೆಗೆ. ಈಗ ಈಶ್ವರಪ್ಪನವರ ಫ್ಯಾಮಿಲಿ ಕೂಡ ಇಲ್ಲ ಅಂತ ಅಂದಾಗ ಚನ್ನಬಸಪ್ಪ ಅವರಿಗೆ ಯಾವ ರೀತಿಯಾಗಿ ಟಫ್ ಫೈಟ್ ಆಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕು. ಬನ್ನಿ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಹುಗಾರ್. ವಿಶ್ವನಾಥ್, ಈಗ ಪ್ರಮುಖವಾಗಿ ಏನಪ್ಪಾ ಅಂತ ಹೇಳಿದ್ರೆ 2 ಕ್ಷೇತ್ರಗಳು ಬಹಳ ಕ್ಯೂರಿಯಾಸಿಟಿಯನ್ನ ಹುಟ್ಟು ಹಾಕಿತ್ತು. ಒಂದು ಕಡೆ ಮಾನ್ವಿ, ಮತ್ತೊಂದು ಕಡೆ ಶಿವಮೊಗ್ಗ ನಗರ. ಬಟ್ ಕೊನೆ ಮೂಮೆಂಟ್ ನಲ್ಲಿ ವಿನಯ್, ಈಗ ಈಶ್ವರಪ್ಪನವರ ಮಗನಿಗಾದ್ರೂ ಟಿಕೆಟ್ ಸಿಗುತ್ತೆ ಅನ್ನೋ ಒಂದು ಲೆಕ್ಕಾಚಾರಗಳಿತ್ತು. ಬಟ್ ಲಾಸ್ಟ್ ಮೂಮೆಂಟ್ ನಲ್ಲಿ ಚನ್ನಬಸಪ್ಪ ಅವರಿಗೆ ಟಿಕೆಟ್ ಸಿಕ್ಕಿದೆ. ಏನೆಲ್ಲ ಬೆಳವಣಿಗೆಗಳಾಯ್ತು ಶಿವಮೊಗ್ಗ ನಗರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ? ಶ್ರುತಿ, ಶಿವಮೊಗ್ಗ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್, ಬಿಜೆಪಿಯ ಹೈಕಮಾಂಡ್ ಕಟ್ಟರ್ ಹಿಂದುತ್ವವಾದಿಯಾಗಿ ಒಬ್ಬರಿಗೆ ಟಿಕೆಟ್ ನೀಡುವ ಮೂಲಕ ಅಚ್ಚರಿಯ ಬೆಳವಣಿಗೆಯನ್ನ ಮುಂದೆ ಇಟ್ಟಿದೆ ಅಂತಾನೆ ಹೇಳ್ಬೋದು. ಇಷ್ಟು ದಿನ ಏನು ಅಳೆದು ತೂಗಿ ಒಂದು ರೀತಿಯಲ್ಲಿ ಯಾರಿಗೆ ಕೊಡ್ಬೇಕು ಟಿಕೆಟ್ ಅನ್ನುವ ರೀತಿಯಲ್ಲಿ ಚರ್ಚೆ ಕೂಡ ಒಳಗಾಕಿತ್ತು. ಇದರಲ್ಲಿ ರೇಸ್ ನಲ್ಲಿ ಏನು ಯಡಿಯೂರಪ್ಪ ಪರವಾಗಿರುವಂತ ಕೆಲವರು ಬಂದಿದ್ರು, ಅದ್ರ ಜೊತೆಗೆ ಈಶ್ವರಪ್ಪ ಪರವಾಗಿರುವಂತವ್ರು ಕೆಲವೊಂದಿಷ್ಟು ಜನ ಬಂದಿದ್ರು. ಇವರೆಲ್ಲರ ಮಧ್ಯೆ ಏನು ಚನ್ನಬಸಪ್ಪ ಅಂದ್ರೆ ಮಾಜಿ ಮೇಯರ್ ಮತ್ತೆ ಉಪಮೇಯರ್ ಕೂಡ ಆಗಿದ್ರು. ಇವರು ಒಂದು ಬಾರಿ ಏನು ಸೂಡಾ ಅಧ್ಯಕ್ಷರು ಕೂಡ ಆಗಿದ್ರು. ಇವರನ್ನ ಆಯ್ಕೆ ಮಾಡುವ ಮೂಲಕ ಈಗ ಅಚ್ಚರಿಯ ಬೆಳವಣಿಗೆಯನ್ನ ತಂದಿದೆ. ಇದ್ರ ಜೊತೆಗೆ ಶಿವಮೊಗ್ಗದಲ್ಲಿ ಈಶ್ವರಪ್ಪ ಫ್ಯಾಮಿಲಿಗೆ ಟಿಕೆಟ್ ನೀಡಬೇಕು ಅನ್ನೋ ಒಂದು ಏನು ಬೇಡಿಕೆ ಇತ್ತು, ಆ ಬೇಡಿಕೆಗೆ ಹುಸಿ ಮಾಡುವಂತ ಕೆಲಸ ಕೂಡ ಈಗ ಆಗಿದೆ ಅಂತ ಹೇಳ್ಬೋದು. ಏನು ಈಶ್ವರಪ್ಪರ ಬೇಡಿಕೆ ಏನು ಪಟ್ಟು ಹಿಡಿದು ಕೂತ್ಕೊಂಡಿದ್ರು, ಕಾಂತೇಶ್ ತಮ್ಮ ಮಗನಿಗೆ ಟಿಕೆಟ್ ಅನ್ನ ನೀಡಬೇಕು ಅನ್ನೋ ಒಂದು ಮಾತನ್ನ ಹೇಳಿದ್ರು. ಅದಕ್ಕೆ ವಿರುದ್ಧವಾಗಿ ಈಗ ಹೈಕಮಾಂಡ್ ಕೆಲಸ ಮಾಡಿದೆ ಅಂತಾನೆ ಹೇಳ್ಬೋದು. ಆದ್ರೆ ಈಶ್ವರಪ್ಪ ಅವರಿಗೆ ಒಂದು ವಾಗ್ದಾನ ಕೊಟ್ಟಿತ್ತು, ನಿಮ್ಮ ಫ್ಯಾಮಿಲಿಯಲ್ಲಿ ಅಂದ್ರೆ ಕಾಂತೇಶ್ ಅವರ ಪತ್ನಿಯವರಿಗೆ ಟಿಕೆಟ್ ನೀಡುವುದಾಗಿ ಒಂದು ಭರವಸೆ ನೀಡಿತ್ತು. ಆದ್ರೆ ಅದನ್ನ ಈಶ್ವರಪ್ಪನವರು ಸಗಟಾಗಿ ಅದನ್ನ ತಿರಸ್ಕರಿಸಿದ್ರು. ಇದು ಯಾವುದೇ ರೀತಿಯಿಂದನೂ ತಮ್ಮ ಸೊಸೆಗೆ ಟಿಕೆಟ್ ನೀಡಬಾರ್ದು, ಏನು ನಮ್ಮ ಮಗ ಏನು ಕಾಂತೇಶ್ ಇದ್ದಾನೆ ಅವ್ರಿಗೆ ಮಾತ್ರ ನೀಡಬೇಕು ಅನ್ನೋ ಬೇಡಿಕೆನ ಇಡ್ತಾರೆ. ಆದ್ರೆ ಈ ಏನು ಹೈಕಮಾಂಡ್ ಈ ನಿಲುವಿಗೆ ಒಪ್ಕೊಳ್ಳಲ್ಲ. ಹಾಗಾಗಿ ಒಂದು ಆಪ್ಷನ್ ಅನ್ನ ಕೊಡ್ತಾರೆ ಈಶ್ವರಪ್ಪರಿಗೆ, ನಿಮ್ಮ ಮಗ ಆಗದಿದ್ರೆ ನಿಮ್ಮ ಏನು ಬೆಂಬಲಿಗರಿದ್ದಾರೆ ಅವರಿಗೆ ಟಿಕೆಟ್ ಕೊಡ್ತೀವಿ, ಅದರಲ್ಲಿ ಯಾರನ್ನ ಆಯ್ಕೆ ಮಾಡ್ತೀರಿ ಅನ್ನೋ ಒಂದು ಪ್ರಶ್ನೆ ಹುಟ್ಟಿದಾಗ ಆಗ ಈಶ್ವರಪ್ಪನವರಿಗೆ ಶಿಷ್ಯನ ರೀತಿಯಲ್ಲಿ ಇರುವಂತಹ ಹಾಗೆ ಈಶ್ವರಪ್ಪರ ಬೆಂಬಲಿಗರಾಗಿ ಯಾವಾಗ್ಲೂ ನಿಂತಿರುವಂತಹ ವ್ಯಕ್ತಿಯನ್ನ ಏನು ಚನ್ನಬಸಪ್ಪರವರಿಗೆ ಸೂಚನೆಯನ್ನ ನೀಡ್ತಾರೆ. ಈ ಎಲ್ಲ ಇದರಲ್ಲಿ ನೋಡ್ತಾ ಹೋದ್ರೆ ಈಶ್ವರಪ್ಪನವರು ಒಂದು ರೀತಿಯಲ್ಲಿ ತಮ್ಮ ಜಿದ್ದಾಜಿದ್ದಿ ಹೋರಾಟದಲ್ಲಿ ಒಂದು ಭಾಗಶಃ ಗೆಲುವನ್ನ ಸಾಧಿಸಿದ್ದಾರೆ ಅಂತ ಹೇಳ್ಬೋದು. ತಮ್ಮ ಶಿಷ್ಯನಿಗೆ ಅಥವಾ ಅವರ ಬೆಂಬಲಿಗೆ ಟಿಕೆಟ್ ನೀಡಿಸುವ ಮೂಲಕ ಅಲ್ಲಿ ನಡೀತಿದ್ದಂತ ಮುಸ್ಕಿನ ಗುದ್ದಾಟಕ್ಕೆ ಈಗ ತೆರೆ ಎಳೆದಿದ್ದಾರೆ ಅಂತ ಹೇಳ್ಬೋದು. ಇದರ ಜೊತೆಗೆ ಏನು ಈ ಹೈಕಮಾಂಡ್ ನಿಮ್ಮನ್ನ ಮಾತನಾಡಿಸ್ತೀನಿ ವಿಶ್ವನಾಥ್. ಈಗ ಮಾನವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಹಳ ಕ್ಯೂರಿಯಾಸಿಟಿನ ಹುಡ್ಸಾಕಿತ್ತು, ಏನಪ್ಪಾ ಇನ್ನೂ ಕೂಡ ಟಿಕೆಟ್ ಅನೌನ್ಸ್ ಆಗಿಲ್ಲ ಅಂತ ಹೇಳಿ. ಕೊನೆ ಮೂಮೆಂಟ್ ನಲ್ಲಿ ಬಿವಿ ನಾಯಕ್ ಅವರಿಗೆ, ಕಾಂಗ್ರೆಸ್ ಅನ್ನ ತೊರೆದು ಬಿಜೆಪಿಗೆ ಸೇರ್ಕೊಂಡಂತಹ ಬಿವಿ ನಾಯಕ್ ಅವರಿಗೆ ಮಣೆ ಹಾಕಿದೆ. ಅಲ್ಲಿ ಯಾವೆಲ್ಲ ಲೆಕ್ಕಾಚಾರಗಳು ವರ್ಕೌಟ್ ಆಗಿದೆ ಬಿಜೆಪಿ ವಿಚಾರದಲ್ಲಿ? ಶ್ರುತಿ, ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿಗೆ ಬಿಜೆಪಿ ಅಳೆದು ತೂಗಿ ಕೊನೆಗೆ
ಕಾಂಗ್ರೆಸ್ ಪಕ್ಷದಿಂದ ಓರ್ವ ವ್ಯಕ್ತಿಯನ್ನ ಸೆಳೆದು ಈಗ ಟಿಕೆಟ್ ಅನ್ನ ನೀಡಿರ್ತಕ್ಕಂಥದ್ದು. ಇಲ್ಲಿ ಯಾರ ಪ್ಲಾನ್ ವರ್ಕೌಟ್ ಆಯ್ತು ಅಂತ ಹೇಳಿದ್ರೆ ದೇವದುರ್ಗ ಶಾಸಕ ಶಿವನಗೌಡ ನಾಯಕ್ ಅವರ ಪ್ಲಾನ್ ಒಂದ್ ರೀತಿಯಲ್ಲಿ ವರ್ಕೌಟ್ ಆಗಿದೆ ಅಂತಾನೆ ಹೇಳ್ಬೋದು. ಯಾಕೆಂತ ಕೇಳಿದ್ರೆ ದೇವದುರ್ಗದ ಶಾಸಕರಾಗಿದ್ದಂತ ಶಿವನಗೌಡ ನಾಯಕ್ ಅವರು ಕಳೆದ ವರ್ಷದಿಂದಲೇ ಮಾನ್ವಿ ಕ್ಷೇತ್ರದಲ್ಲಿ ತಮ್ಮದೇ ಆದಂತಹ ಒಂದು ಬೇಸನ್ನ ರೆಡಿ ಮಾಡ್ಕೊಂಡಿದ್ರು. ಆದ್ರೆ ಅಲ್ಲಿನ ಜನ ಏನ್ ತಿಳ್ಕೊಂಡಿದ್ರು, ಶಿವನಗೌಡ ನಾಯಕರೇ ಈ ಒಂದು ಕ್ಷೇತ್ರದಲ್ಲಿ ಅಭ್ಯರ್ಥಿಯಾಗಿ ನಿಲ್ತಾರೆ ಅಥವಾ ಅವ್ರ ಮನೆಯ ಕುಟುಂಬದ ಯಾರಾದ್ರೂ ಸದಸ್ಯರನ್ನ ಅಲ್ಲಿ ಅಭ್ಯರ್ಥಿಯನ್ನಾಗಿ ಹಾಕ್ತಾರೆ ಅಂತಕ್ಕಂತಹ ಒಂದು ಮುಸುಗುಸು ಮಾತುಗಳು ಕೂಡ ನಡೀತು. ಆದ್ರೆ ಅಚ್ಚರಿಯ ಬೆಳವಣಿಗೆ ಮತ್ತೆ ಅವರ ಬದ್ಧ ವೈರಿಯಾಗಿರ್ತಕ್ಕಂಥ ರಾಜಕೀಯ ವೈರಿಯಾಗಿರ್ತಕ್ಕಂಥ ಅವರದೇ ಕುಟುಂಬದ ಅವರ ಸಂಬಂಧಿಯಾದಂತಹ ಮಾವ ಕಾಂಗ್ರೆಸ್ನ ಜಿಲ್ಲಾಧ್ಯಕ್ಷರು ಮತ್ತು ಮಾಜಿ ಸಂಸದರಾಗಿರ್ತಕ್ಕಂಥ ಬಿಜಿ ನಾಯಕರನ್ನ ಬಿಜೆಪಿಗೆ ಕರೆತರುವ ಮೂಲಕ ಇವತ್ತು ಅವರು ಮಾನ್ವಿಗೆ ಟಿಕೆಟ್ ಕೊಡಿಸ್ತಕ್ಕಂಥ ವಿಚಾರದಲ್ಲಿ ಯಶಸ್ವಿಯಾಗಿದ್ದಾರೆ. ಶ್ರುತಿ, ಒಂದು ಕಡೆ ಇಲ್ಲಿ ಶಿವನಗೌಡ ನಾಯಕ್ ಅವರ ಒಂದು ಪ್ಲಾನ್ ವರ್ಕೌಟ್ ಆಗಿದ್ರೆ, ಮತ್ತೊಂದು ಕಡೆ ಈಗ ಬಿವಿ ನಾಯಕರು ಮಾನ್ವಿ ಕ್ಷೇತ್ರದಲ್ಲಿ ನಿಂತಿದ್ದಾರೆ. ಇವರು ಮೂಲತಃ ಕಾಂಗ್ರೆಸ್ನವರಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈಗಾಗಲೇ ಸಂಸದರಾಗಿ ಕೆಲಸ ಮಾಡಿರ್ತಕ್ಕಂತಹ ಹಿನ್ನೆಲೆಯಲ್ಲಿ ಅವ್ರಿಗೂ ಕೂಡ ಅಲ್ಲಿ ಒಂದು ರೀತಿಯಲ್ಲಿ ಹಿಡಿತ ಇದೆ. ಹಾಗಾಗಿ ಮತ್ತೊಂದು ಕಡೆ ಅಲ್ಲಿ ಸ್ಥಳೀಯವಾಗಿ ಮಾಜಿ ಶಾಸಕರಂತ ಬಸನಗೌಡ ಬ್ಯಾಗವಾಟ್ ಅವರು ಕೂಡ ಅವರಿಗೆ ಬೆಂಬಲವನ್ನ ನೀಡಿದ್ದಾರೆ. ಗಂಗಾಧರ್ ನಾಯಕ್ ಅವರ ವಿರೋಧ ಇದ್ರೂ ಕೂಡ ಮುಂದಿನ ದಿನಮಾನಗಳಲ್ಲಿ ಬಿಜೆಪಿ ಅದೆಲ್ಲವನ್ನು ಕೂಡ ಸರಿ ಮಾಡಿಕೊಂಡು ಆ ಕ್ಷೇತ್ರದಲ್ಲಿ ಗೆಲುವಿನ ಕೇಕೆ ಹಾಕುತ್ತಾ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಶ್ರುತಿ, ಓಕೆ ವಿಶ್ವನಾಥ್, ಥ್ಯಾಂಕ್ ಯು ತಮ್ಮೆಲ್ಲ ಕಂಪ್ಲೀಟ್ ಮಾಹಿತಿಗಾಗಿ. ಥ್ಯಾಂಕ್ ಯು ವಿನಯ್, ತಮ್ಮ ಕಂಪ್ಲೀಟ್ ಎಲ್ಲ ಮಾಹಿತಿಗಾಗಿ. ನೋಡ್ಬೇಕು, ಸಾಕಷ್ಟು ಲೆಕ್ಕಾಚಾರಗಳನ್ನ ಹಾಕೊಂಡು ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿದೆ ಬಿಜೆಪಿ ಕೂಡ. ಜನರ ವಿಚಾರ ಏನಿದೆ, ಅವರ ಮನಸ್ಸಿನಲ್ಲಿ ಯಾವ ರೀತಿಯಾಗಿ ಯಾರ ಪರವಾಗಿ ಒಲವಿದೆ ಅನ್ನೋದು ರಿಸಲ್ಟ್ ಬಂದ ಮೇಲೆ ಅಷ್ಟೇ ಗೊತ್ತಾಗುತ್ತೆ.